ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್. ಮೊದಲಿಗೆ ಇವತ್ತು ನನ್ನ ಮಲ್ಲಿಗೆ ಗಿಡದಲ್ಲಿ ಎಷ್ಟು ಹೂವು ಆಗಿದೆ ಅಂತ ತೋರಿಸ್ತಾ ಇದ್ದೇನೆ ನೋಡಿ. ಇದು ಇವತ್ತಿನ ಮೊಗ್ಗುಗಳು. ಈ ಮೊಗ್ಗು ಸಂಜೆಯ ವೇಳೆಗೆ ಅರಳುತ್ತದೆ. ಕೆಲವು ಜಾತಿಯ ಹೂವಿನ ಗಿಡದಲ್ಲಿನ ಮೊಗ್ಗನ್ನು ನಾವು ತೆಗೆದ ನಂತರ ಅದು ಅರಳುವುದಿಲ್ಲ, ಅದು ಸ್ವಲ್ಪ ಸಮಯದಲ್ಲಿ ಬಾಡಿ ಹೋಗ್ತದೆ. ಆದರೆ ಈ ಮಲ್ಲಿಗೆ ಮೊಗ್ಗುಗಳು ನಾವು ಗಿಡದಿಂದ ತೆಗೆದು ಅದನ್ನು ಕಟ್ಟಿ ಇಟ್ಟರೂ ಕೂಡ ಅದು ಸಂಜೆಯ ವೇಳೆಗೆ ಅರಳಲು ಪ್ರಾರಂಭವಾಗ್ತದೆ. ಆದರೆ ನಾವು ಕೆಲವೊಂದು ವಿಧಾನಗಳ ಮೂಲಕ ಈ ಹೂವನ್ನು ಶೇಖರಿಸಿಟ್ಟು ಇದರ ಅರಳುವಿಕೆಯ ಸಮಯವನ್ನು ಸ್ವಲ್ಪ ಮುಂದೂಡಬಹುದು. ಈ ವಿಷಯದ ಬಗ್ಗೆ ಕಮೆಂಟ್ನಲ್ಲಿ ಒಂದು ವಿಡಿಯೋವನ್ನು ಮಾಡಿ ಅಂತ ಕೇಳಿಕೊಂಡಿದ್ದಾರೆ. ಹಾಗಾಗಿ ನಾನು ಇವತ್ತು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಕುಸುಮ ಅವರು 2ನೇ ದಿನಕ್ಕೆ ಹೂವು ಅರಳುವುದಿಲ್ವಾ ಅಂತ ಕಮೆಂಟಲ್ಲಿ ಕೇಳಿದ್ದಾರೆ. ಹಾಗೆ ಐವನ್ ಡಿಸೋಜಾ ಅವರು ಪ್ಲೀಸ್ ಮೇಕ್ ಎ ವಿಡಿಯೋ ಹೌ ಟು ಪ್ರಿಸರ್ವ್ ಬರ್ಡ್ಸ್ ಫಾರ್ ಟುಮಾರೋ ಯೂಸ್ ಅಂತ ಕಮೆಂಟಲ್ಲಿ ಹೇಳಿದ್ದಾರೆ. ಹಾಗಾಗಿ ಇಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ನಾನು ಸ್ವಲ್ಪ ಮಾಹಿತಿಯನ್ನು ನೀಡ್ತೇನೆ. ಇವತ್ತು ಗಿಡದಿಂದ ತೆಗೆದಂತಹ ಮೊಗ್ಗನ್ನು ನಾಳೆಯ ತನಕ ಅರಳದಂತೆ ಮಾಡಲು ನಾವು ಅದನ್ನು ಫ್ರಿಡ್ಜ್ನಲ್ಲಿ ಇಡಬೇಕಾಗ್ತದೆ. ಆದರೆ ಅದಕ್ಕೆ ಅದರದೇ ಆದ ಒಂದು ವಿಧಾನ ಇರ್ತದೆ. ಮೊದಲನೆಯದಾಗಿ ನೀವು ಬೇಗನೆ ಗಿಡದಿಂದ ಮೊಗ್ಗನ್ನು ತೆಗೆಯಬೇಕಾಗ್ತದೆ. ಸಾಧಾರಣ 8 ಗಂಟೆಯ ಒಳಗೆ ನಿಮ್ಮ ಗಿಡದಿಂದ ಮೊಗ್ಗನ್ನು ತೆಗೆಯುವಂತಹ ಕೆಲಸವನ್ನು ನೀವು ಮುಗಿಸಬೇಕಾಗ್ತದೆ. ನಂತರ ನೀವು ಅದನ್ನು ನೂಲಿನಿಂದ ಅಥವಾ ಬಾಳೆ ಹಗ್ಗದಿಂದ ಕಟ್ಟುವಂತಹ ಕೆಲಸವನ್ನು ಮಾಡಬೇಕು. ಅದು ಕೂಡ ಬೇಗನೆ ಆಗಬೇಕು. ನೀವು ಹೂವನ್ನು ತೆಗೆದು ನಂತರ 12 ಗಂಟೆಯ ನಂತರ ಕಟ್ತೇನೆ ಅಂದರೆ ಆಗುವುದಿಲ್ಲ. ಹೂವನ್ನು ತೆಗೆದು ಕೂಡಲೇ ನೀವು ಕಟ್ಟಿ ಅದನ್ನು ಫ್ರಿಡ್ಜ್ನಲ್ಲಿ ಇಡಬೇಕಾಗ್ತದೆ. ಒಂದು ವೇಳೆ ನಿಮಗೆ ಕಟ್ಟಲು ಸಮಯ ಇಲ್ಲ ಅಂತ ಇದ್ದಲ್ಲಿ ನೀವು ಅದನ್ನು ಸ್ಟೀಲ್ ಡಬ್ಬದಲ್ಲಿ ಹಾಕಿಡಬೇಕು. ಆದರೆ ಅದರ ಒಳಗೆ ಸ್ವಲ್ಪನೂ ಕೂಡ ನೀರಿನ ಅಂಶ ಇರಬಾರ್ದು. ಹಾಗೆ ನೀವು ಹೂವನ್ನು ಕಟ್ಟಿ ನಂತರ ಫ್ರಿಡ್ಜ್ನಲ್ಲಿ ಇಡುವುದು ಅಂತ ಇದ್ದಲ್ಲಿ ಹೆಚ್ಚಿಗೆ ನೀರನ್ನು ಹಾಕಿ ನೀವು ಹೂವನ್ನು ಕಟ್ಟಬಾರ್ದು. ಹಾಗಂತ ಹೂವಿಗೆ ನೀರನ್ನು ತಾಗಿಸಲೇಬಾರ್ದು ಅಂತ ಏನೂ ಇಲ್ಲ. ಸ್ವಲ್ಪ ಸ್ವಲ್ಪ ಮೇಲೆ ಮೇಲೆ ನೀರನ್ನು ಹಾಕಿ ನಾವು ಕಟ್ಟಬಹುದು. ಒಂದು ವೇಳೆ ನಾವು ಗಿಡದಿಂದ ಮೊಗ್ಗನ್ನು ತೆಗೆಯುವಾಗ ಮಧ್ಯಾಹ್ನ ಅಥವಾ ಸಂಜೆ ಆಗಿರ್ತದೆ, ನಂತರ ನಾವು ಅದನ್ನು ಕಟ್ಟಿ ಫ್ರಿಡ್ಜ್ನಲ್ಲಿ ಎಷ್ಟೇ ಜಾಗ್ರತೆಯಿಂದ ಇಟ್ಟರೂ ಕೂಡ ಅದು ಅರಳುತ್ತದೆ. ಹಾಗಾಗಿ ನಾವು ಗಿಡದಿಂದ ಹೂವನ್ನು ತೆಗೆಯುವುದು ಹಾಗೆಯೇ ಕಟ್ಟುವಂತಹ ಕೆಲಸವನ್ನು ಬೇಗನೆ ಮಾಡಬೇಕಾಗ್ತದೆ. ಹಾಗೆಯೇ ಮಳೆಗಾಲದಲ್ಲಿ ನಿರಂತರವಾಗಿ ಮಳೆ ಬರ್ತಾ ಇರ್ತದೆ, ಮೊಗ್ಗುಗಳ ಮೇಲೆ ನೀರಿನ ಅಂಶ ಜಾಸ್ತಿ ಇರ್ತದೆ. ಆಗ ಹೇಗೆ ಶೇಖರಿಸಿಡಬಹುದು ಅಂತ ಹೇಳಿದರೆ, ಹೂವನ್ನು ಕಟ್ಟಿ ಒಣ ಬಟ್ಟೆಯ ಮೇಲೆ ಸ್ವಲ್ಪ ಹೊತ್ತು ಇಡಬೇಕಾಗ್ತದೆ. ನೀರಿನ ಅಂಶ ಸ್ವಲ್ಪ ಹೋದ ನಂತರವೇ ನೀವು ಫ್ರಿಡ್ಜ್ನಲ್ಲಿ ಇಡಬೇಕಾಗ್ತದೆ. ಬೇಸಿಗೆಯಲ್ಲಿ ನೀವು ಶೇಖರಿಸಿಡುವಾಗ ಆದಷ್ಟು ಬೇಗನೆ ಶೇಖರಿಸಿಡಬೇಕಾಗ್ತದೆ. ಬೆಳಗ್ಗೆ 6 ಗಂಟೆಯ ಸಮಯದಲ್ಲಿ ನೀವು ಹೂವನ್ನು ತೆಗೆದು 7 ಗಂಟೆಯ ಒಳಗೆ ಶೇಖರಿಸಿಟ್ಟರೆ ಒಳ್ಳೆಯದು. ಯಾಕಂದರೆ ಬೇಸಿಗೆಯಲ್ಲಿ ತುಂಬಾ ಬಿಸಿಲಿರುವುದರಿಂದ ತುಂಬ ಬೇಗನೆ ಹೂವು ಅರಳುತ್ತದೆ. ಹಾಗಾಗಿ ಆದಷ್ಟು ಬೇಗನೆ ನೀವು ಹೂವನ್ನು ಕಟ್ಟಿ ಫ್ರಿಡ್ಜ್ನಲ್ಲಿ ಇಡಬೇಕು. ಹೂವನ್ನು ಕಟ್ಟಿದ ನಂತರ ಮೊಗ್ಗುಗಳನ್ನು ಅರಳದೆ ಕೇವಲ 2 ದಿನ ಮಾತ್ರವಲ್ಲದೆ 3 ರಿಂದ 4 ದಿನವೂ ಕೂಡ ನಾವು ಅದನ್ನು ಮುಂದುವರಿಸಬಹುದು. ಆದರೆ ಫ್ರಿಡ್ಜ್ನಿಂದ ತೆಗೆದ ತಕ್ಷಣವೇ ಅದು ಕಪ್ಪಾಗುವ ಚಾನ್ಸಸ್ ಇರ್ತದೆ. ಹಾಗಾಗಿ ನೀವು ಕೇವಲ 2 ದಿನಗಳ ಕಾಲ ಅದನ್ನು ಶೇಖರಿಸಿಟ್ಟರೆ ಒಳ್ಳೆಯದು. ಒಂದು ವೇಳೆ ನೀವು ಹೂವನ್ನು ಶೇಖರಿಸಿಟ್ಟು ಮಾರುಕಟ್ಟೆಗೆ ನೀಡಬೇಕು ಅಂತ ಇದ್ದಲ್ಲಿ ಅವರಿಗೆ ಈ ವಿಷಯವನ್ನು ತಿಳಿಸಲೇಬೇಕಾಗ್ತದೆ. ಯಾಕಂದರೆ ಅವರು ಆದಷ್ಟು ಬೇಗ ಆ ಹೂವನ್ನು ಸೇಲ್ ಮಾಡಬೇಕಾಗ್ತದೆ. ಅವರು ಆ ಹೂವನ್ನು ಇಟ್ಟುಕೊಂಡು ಮುಂದಿನ ದಿನ ಸೇಲ್ ಮಾಡ್ತೇನೆ ಅಂತ ಅಂದುಕೊಂಡಿದ್ದಲ್ಲಿ ಆ ಹೂವು ಕಪ್ಪಾಗುವ ಚಾನ್ಸಸ್ ಇರ್ತದೆ. ಹಾಗಾಗಿ ನೀವು ಅವರಿಗೆ ಈ ವಿಷಯವನ್ನು ತಿಳಿಸಿ ಅವರಿಗೆ ನೀಡುವುದು ಒಳ್ಳೆಯದು. ಒಂದು ವೇಳೆ ನೀವು ಮನೆಯ ಬಳಕೆಗಾಗಿ ಹೂವನ್ನು ಶೇಖರಿಸಿಡ್ತೀರಾ ಅಂತ ಇದ್ದಲ್ಲಿ 3-4 ದಿನವೂ ಕೂಡ ಶೇಖರಿಸಿಡಬಹುದು. ಆದರೆ ಪ್ರತಿದಿನ ಆ ಹೂವನ್ನು ತೆಗೆದು ಹೂವನ್ನು ಸುತ್ತಿ ಇಟ್ಟಂತಹ ಎಲೆ ಹಾಗೆಯೇ ಕಟ್ಟಿ ಇಟ್ಟಂತಹ ಹೂವನ್ನು ಸ್ವಲ್ಪ ಒಣ ಬಟ್ಟೆಯ ಮೇಲೆ ಇಟ್ಟು ಸ್ವಲ್ಪ ಡ್ರೈ ಮಾಡಿಕೊಂಡು ನಂತರ ಪುನಃ ಆ ಎಲೆಯಿಂದ ಸುತ್ತಿ ಪುನಃ ಫ್ರಿಡ್ಜ್ನಲ್ಲಿ ಇಡಬೇಕಾಗ್ತದೆ. ಈ ರೀತಿಯ ಮಾಡುವುದರಿಂದ ಹೂವು 4 ದಿನದ ತನಕ ಅರಳದೇ ಇರ್ತದೆ. ಆದರೆ ನೀವು ಆದಷ್ಟು ಬೇಗ ಪುನಃ ಫ್ರಿಡ್ಜ್ನೊಳಗೆ ಇಡಬೇಕು. ಫ್ರಿಡ್ಜ್ನಿಂದ ಹೊರಗೆ ತೆಗೆದು ಅರ್ಧ ಗಂಟೆ 1 ಗಂಟೆಯ ನಂತರ ಪುನಃ ಫ್ರಿಡ್ಜ್ನಲ್ಲಿ ಇಟ್ಟರೆ ಆ ಹೂವು ಅರಳುತ್ತದೆ. ಹಾಗಾಗಿ ಹೊರ ತೆಗೆದ ಹೂವನ್ನು ಆದಷ್ಟು ಬೇಗನೆ ನೀವು ಎಲೆಯಲ್ಲಿ ಸುತ್ತಿ ಒಳಗಡೆ ಇಡಬೇಕಾಗ್ತದೆ. ಇವತ್ತಿನ ಮೊಗ್ಗನ್ನು ಕಟ್ಟಿದ ನಂತರ ನೋಡಿ ಇಷ್ಟು ಹೂವು ಆಗಿದೆ. ಇದನ್ನು ನಾನು 1 ಗೇಣು ಹಾಗೆ ಸ್ವಲ್ಪ ಜಾಸ್ತಿಯಾಗಿ ಫೋಲ್ಡಿಂಗನ್ನು ಮಾಡ್ತಾ ಇದ್ದೇನೆ. ನೋಡಿ ಇವತ್ತು ನನಗೆ ಕೇವಲ 3 ಸಾಲಿನಷ್ಟು ಮಾತ್ರ ಹೂವು ಆಗಿದೆ, ಅಂದರೆ ಅರ್ಧ ಚೆಂಡು. ಇದನ್ನು ನಾನು ಫೋಲ್ಡಿಂಗ್ ಮಾಡಿದ ನಂತರ ಫ್ರಿಡ್ಜ್ನಲ್ಲಿ ಯಾವ ರೀತಿಯಲ್ಲಿ ಇಡಬೇಕು ಅಂತ ತೋರಿಸ್ತೇನೆ. ನೋಡಿ ಈಗ 3 ಸಾಲಿನಷ್ಟು ಹೂವು ಆಗಿದೆ. ಹೀಗೆ ನಾನು ಸೆಟ್ ಮಾಡಿಕೊಂಡಿದ್ದೇನೆ. 1 ಗೇಣಿಗಿಂತ ಸ್ವಲ್ಪ ಜಾಸ್ತಿ ಇರ್ತದೆ. ಈಗ ನಾನು ಇದನ್ನು ಬಾಳೆ ಎಲೆಯಲ್ಲಿ ಸುತ್ತಿ ಇಡ್ತೇನೆ. ಎಷ್ಟು ಬೇಕೋ ಅಷ್ಟೇ ಅಳತೆಯಲ್ಲಿ ನಾವು ಬಾಳೆ ಎಲೆಯನ್ನು ತೆಗೆದುಕೊಳ್ಬೇಕು. ತುಂಬ ದೊಡ್ಡಗಿನ ಬಾಳೆ ಎಲೆಯನ್ನು ತೆಗೆದುಕೊಳ್ಬಾರ್ದು. ಇಲ್ಲಿ ಕೇವಲ 3 ಸುತ್ತು ಇದೆ. ಹಾಗಾಗಿ ಅದಕ್ಕೆ ಸರಿಯಾಗಿ ನಾನು ಬಾಳೆ ಎಲೆಯನ್ನು ಕಟ್ ಮಾಡ್ಕೊಂಡಿದ್ದೇನೆ. ಹಾಗೆ ಇದನ್ನು ಈಗ ಇದರಲ್ಲಿ ಸುತ್ತುತ್ತೇನೆ. ನೋಡಿ ಈ ರೀತಿಯಾಗಿ ಬಾಳೆ ಎಲೆಯನ್ನು ಕವರ್ ಮಾಡಬೇಕು.
ಹೀಗೆ ಮಾಡಿ ನಂತರ ಇದಕ್ಕೆ ಬಾಳೆ ದಾರದಿಂದ ಕಟ್ಟಬೇಕು. ಇದನ್ನು ನಾನು ಇವತ್ತು ಸೇಲ್ ಮಾಡ್ತೇನೆ, ನಾನು ಫ್ರಿಜ್ಜಿನಲ್ಲಿ ಇಡುವುದಿಲ್ಲ. ಯಾಕಂದರೆ ಇದರಲ್ಲಿ 3 ಸಾಲು ಇದೆ. ಒಂದು ಸಾಲು 1.5 ಸಾಲು ಇದ್ದಲ್ಲಿ ನಾನು ಈ ರೀತಿಯಾಗಿ ಕಟ್ಟಿ ಫ್ರಿಜ್ಜಿನಲ್ಲಿ ಇಡ್ತೇನೆ. ಅದು ಯಾವ ರೀತಿ ಅಂತ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ. ಹೀಗೆ 3ರಿಂದ 4 ಸುತ್ತು ತಂದು ಕೊನೆಯಲ್ಲಿ ಗಂಟನ್ನು ಹಾಕಿಕೊಳ್ತಾ ಇದ್ದೇನೆ. ಇದನ್ನು ನೀವು ತುಂಬ ಬಿಗಿಯಾಗಿಯೂ ಕೂಡ ಹಾಕಬಾರ್ದು, ತುಂಬ ಲೂಸ್ ಆಗಿಯೂ ಕೂಡ ಹಾಕಬಾರ್ದು. ಆ ರೀತಿಯಾಗಿ ಕಟ್ಟಿ ನಂತರ ಗಂಟನ್ನು ಹಾಕಿ ನಂತರ ಇದನ್ನು ನಾವು ಪ್ಲಾಸ್ಟಿಕ್ ಕವರಲ್ಲಿ ಸುತ್ತಿ ಫ್ರಿಜ್ಜಿನಲ್ಲಿ ಇಡಬೇಕು. ಫ್ರಿಜ್ ಅಂದರೆ ಫ್ರೀಝರ್ ಅಲ್ಲ, ತರಕಾರಿ ಇಡುವಂತಹ ಜಾಗದಲ್ಲಿ ಇಡಬೇಕು. ಹಾಗೆ ಐಸ್ ಕ್ರೀಮ್ ಇಡುವಂತಹ ಜಾಗದಲ್ಲಿ ಇಡಬಾರ್ದು. ನೋಡಿ ಈ ರೀತಿಯಾಗಿ ನಾನು ಸುತ್ತಿಕೊಂಡಿದ್ದೇನೆ. ಈಗ ನೋಡಿ ಇದಕ್ಕೆ ನಾನು ಒಂದು ಪ್ಲಾಸ್ಟಿಕ್ ಕವರನ್ನು ಹಾಕ್ತೇನೆ. ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಇರುವಂತಹ ಯಾವುದೇ ಒಂದು ಕ್ಲೀನ್ ಆಗಿರುವ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ನಂತರ ಇದಕ್ಕೂ ಕೂಡ ಹಗ್ಗದಿಂದ ಕಟ್ಟಬೇಕಾಗ್ತದೆ. ಇಲ್ಲಿ ನೀವು ಬಾಳೆ ದಾರವನ್ನು ಉಪಯೋಗಿಸಬಹುದು ಅಥವಾ ಬೇರೆ ನೂಲನ್ನು ಕೂಡ ಉಪಯೋಗಿಸಬಹುದು. ಇಲ್ಲಿ ನೀವು ನೋಡ್ತಾ ಇರಬಹುದು, ಸ್ವಲ್ಪನೂ ಕೂಡ ಗಾಳಿ ಅಥವಾ ನೀರಿನ ಅಂಶ ಒಳಗಡೆ ಹೋಗದಂತೆ ನಾನು ಪ್ಲಾಸ್ಟಿಕ್ಕನ್ನು ಕವರ್ ಮಾಡಿಕೊಂಡಿದ್ದೇನೆ. ಹಾಗೆ ಈ ರೀತಿಯಾಗಿ ಟೈಟಾಗಿ ಕಟ್ಟಿಕೊಳ್ತಾ ಇದ್ದೇನೆ. ನಾನು ಆವಾಗ ಹೇಳಿದಂತೆ ಇದನ್ನು ನಾವು ಫ್ರಿಜ್ಜಿನಲ್ಲಿ ಇಡಬೇಕು. ಹಾಗೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಹೂವು ಆಗ್ತಾ ಇದೆ, ಇವತ್ತಿನ ಹೂವು ಮತ್ತು ನಾಳೆಯ ಹೂವನ್ನು ಒಟ್ಟಿಗೆ ಸೇರಿಸಿ ಮಾರುಕಟ್ಟೆಗೆ ನೀಡಬೇಕು ಅಂತ ಇದ್ದಲ್ಲಿ ಇದನ್ನು ನೀವು ಮೊದಲಿಗೆ ಫ್ರಿಜ್ಜಿನಿಂದ ತೆಗೆದು ಹೊರಗಡೆ ತಂದು ಇಡಬಾರ್ದು. ಮೊದಲಿಗೆ ಗಿಡದಲ್ಲಿನ ಮೊಗ್ಗುಗಳನ್ನು ತೆಗೆದು ಅದನ್ನು ಕಟ್ಟಿದ ನಂತರವೇ ಇದನ್ನು ಫ್ರಿಜ್ಜಿನಿಂದ ಹೊರಗಡೆ ತೆಗಿಬೇಕು. ಇವತ್ತು ಕಟ್ಟಿದಂತಹ ಮೊಗ್ಗುಗಳನ್ನು ನೀವು ಮೊದಲಿಗೆ ಜೋಡಿಸಿ ಇಟ್ಟುಕೊಂಡು ನಿನ್ನೆ ಕಟ್ಟಿದಂತಹ ಮೊಗ್ಗುಗಳನ್ನು ಅಂದರೆ ನಾವು ಫ್ರಿಜ್ಜಿನಲ್ಲಿ ಕಟ್ಟಿ ಇಡ್ತೇವೆ ಅದನ್ನು ಮತ್ತು ಇವತ್ತಿನ ಮೊಗ್ಗುಗಳನ್ನು ಸೇರಿಸಿ ನಾವು ಗಂಟನ್ನು ಹಾಕಿ ಅದನ್ನು ನಾವು ಗೇಣಿನ ಆಧಾರದಲ್ಲಿ 2 ಸಾಲು ಅಥವಾ 3 ಸಾಲುಗಳನ್ನಾಗಿ ಮಾಡಿಕೊಂಡು ಮಾರುಕಟ್ಟೆಗೆ ನೀಡಬೇಕಾಗ್ತದೆ. ನಾವು ಯಾವಾಗಲೂ ಮಲ್ಲಿಗೆ ಹೂವನ್ನು ಮಾರುಕಟ್ಟೆಗೆ ನೀಡುವಾಗ ಬಾಳೆ ಎಲೆಯಲ್ಲಿಯೇ ಸುತ್ತಿ ನೀಡಿದರೆ ಒಳ್ಳೆಯದು. ಒಂದು ವೇಳೆ ಪೇಪರ್ನಲ್ಲಿ ನಾವು ಸುತ್ತಿ ನೀಡಿದಾಗ ಅದು ಬೇಗನೆ ಅರಳುತ್ತದೆ, ಹಾಗೆ ಬಾಡಿ ಹೋಗ್ತದೆ. ಹಾಗಾಗಿ ನಾವು ನಿನ್ನೆಯ ಮೊಗ್ಗನ್ನು ಇವತ್ತಿನ ಮೊಗ್ಗನ್ನು ಸೇರಿಸಿ ನಾವು ಈ ರೀತಿಯಾಗಿ 2 ಸಾಲು 3 ಸಾಲುಗಳನ್ನಾಗಿ ಮಾಡಿ ಈ ಬಾಳೆ ಎಲೆಯಿಂದ ಸುತ್ತಿ ನಾವು ಮಾರುಕಟ್ಟೆಗೆ ನೀಡುವುದು. ಇದರಲ್ಲಿ 2 ದಿನದ ಹೂವಿದೆ ಅಂತ ನೀವು ಮಾರುಕಟ್ಟೆಗೆ ಹೂವನ್ನು ನೀಡುವಾಗ ಅವರಿಗೆ ತಿಳಿಸಿ ನಂತರ ಅವರಿಗೆ ನೀಡಬೇಕಾಗ್ತದೆ. ಅದನ್ನು ಒಂದು ನೆನಪಿನಲ್ಲಿಟ್ಟುಕೊಳ್ಳಿ. ಯಾಕಂದರೆ ಅವರು ಮುಂದಿನ ದಿನಗಳಲ್ಲಿ ನಿಮ್ಮ ಹೂವನ್ನು ಅವರು ಪರ್ಚೇಸ್ ಮಾಡುವುದಿಲ್ಲ. ಹಾಗಾಗಿ ಎಲ್ಲ ವಿಷಯಗಳನ್ನು ನೀವು ಅವರಿಗೆ ತಿಳಿಸಿ ಹೂವನ್ನು ನೀಡಬೇಕಾಗ್ತದೆ. ಈ ರೀತಿ ಮಾಡುವುದರಿಂದ ಕೆಲವೊಮ್ಮೆ ಲಾಭ ಕೂಡ ಆಗ್ತದೆ, ಕೆಲವೊಮ್ಮೆ ನಷ್ಟ ಕೂಡ ಆಗ್ತದೆ. ಹೇಗೆಂದರೆ ಇವತ್ತಿನ ಬೆಲೆ ಕೆಲವೊಮ್ಮೆ 1000ದ ಮೇಲೆ ಇರ್ತದೆ, ಸಡನ್ ಆಗಿ ನಾಳೆಯ ಬೆಲೆ 500ಕ್ಕೆ ಬಂದಿರ್ತದೆ. ಆಗ ನಮಗೆ ಇವತ್ತಿನ ಸ್ವಲ್ಪ ಮೊಗ್ಗುಗಳು ಇದ್ದರೂ ಕೂಡ ನಮಗೆ ನಾಳೆಯ ರೇಟ್ ಅಂದರೆ 500 ರೂಪಾಯಿಯ ರೇಟ್ ನಮ್ಮ ಹೂವಿಗೆ ಸಿಗ್ತದೆ. ಆಗ ಸ್ವಲ್ಪ ಲಾಸ್ ಅಂತ ಹೇಳ್ಬೋದು. ಕೆಲವೊಮ್ಮೆ ಇವತ್ತು 500 ಇದ್ದು ನಾಳೆ 1000 ಆದಲ್ಲಿ ಆಗ ನಮಗೆ ಲಾಭ ಆಗ್ತದೆ. ಆದರೆ ಮಾರುಕಟ್ಟೆಯಲ್ಲಿ ಕೆಲವು ಕಡೆ ನಿನ್ನೆಯ ಮತ್ತು ಇವತ್ತಿನ ಹೂವನ್ನು ಮಿಕ್ಸ್ ಮಾಡಿ ಕೊಟ್ಟಾಗ ಕಡಿಮೆ ರೇಟಿಗೆ ಅವರು ಪರ್ಚೇಸ್ ಮಾಡ್ತಾರೆ. ಅದನ್ನು ಕೂಡ ನೀವು ಒಮ್ಮೆ ಗಮನಿಸಬೇಕಾಗ್ತದೆ. ಆದರೆ ನಾವು ಸ್ವಲ್ಪ ಸ್ವಲ್ಪ ಹೂವನ್ನು ಮನೆಯಲ್ಲೇ ಇಟ್ಟು ವೇಸ್ಟ್ ಮಾಡುವುದಕ್ಕಿಂತ ಸ್ವಲ್ಪ ಅಮೌಂಟಾರು ಸಿಗ್ತದೆ ಅಂತ ಅದನ್ನು ನಾವು ಸೇಲ್ ಮಾಡಬಹುದು. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.